ರೇಪಿಸ್ಟ್ಗಳ ಎನ್ಕೌಂಟರ್ ಮಾಡಿ ಅಂತ ಸಿಎಂ ಹೇಳಿದ್ರು. ಸಚಿವ ಕೆಟಿ ರಾಮರಾವ್ಗೆ ಟ್ವೀಟ್ ಮಾಡಿದ್ರು. ಡಿಸೆಂಬರ್ 1ರಂದೇ ಸಚಿವ ಕೆಟಿ ರಾಮರಾವ್ಗೆ ಸಿಎಂ ಟ್ವೀಟ್ ಮಾಡಿದ್ರು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅತ್ಯಾಚಾರಿಗಳನ್ನ ಅದೇ ಸ್ಥಳದಲ್ಲೇ ಗುಂಡಿಟ್ಟು ಕೊಲ್ಲಿ, ಘಟನೆ ಜಾಗದಲ್ಲಿ ಮರುಸೃಷ್ಟಿ ಮಾಡಿ ಕೊಂದು ಹಾಕಿ ಅಂತ ಹೇಳಿದ್ರು ಅನ್ನುವಂಥದ್ದು ಮನವಿ ಮಾಡಿದ್ರು. ಕಾಮನ್ ಮ್ಯಾನ್ ಮನವಿ ಮಾಡಿದ್ರು ಅನ್ನುವಂಥದ್ದು ಕೆಟಿ ರಾಮರಾವ್ಗೆ ಕೋನಾ ಫ್ಯಾನ್ಸ್ ಕ್ಲಬ್ ಕಡೆಯಿಂದ ಮನವಿ ಮಾಡಿದ್ರು. ಕೆಟಿ ರಾಮರಾವ್ಗೆ ಮನವಿ ಮಾಡಲಾಗಿತ್ತು. ಡಿಸೆಂಬರ್ 1ನೇ ತಾರೀಕು ಅದೇ ಸ್ಥಳದಲ್ಲಿ ರೇಪಿಸ್ಟ್ಗಳನ್ನ ಎನ್ಕೌಂಟರ್ ಮಾಡಿ ಅಂತ ಮನವಿ ಮಾಡಲಾಗಿತ್ತು. ಕಾಮನ್ ಮ್ಯಾನ್ ಹೇಳಿದಂತೆ ಈಗ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನ್ಯಾಯದಾನ ವ್ಯವಸ್ಥೆ ಯಾತಕ್ಕೋಸ್ಕರ ಬೇಕು? ಇಲ್ಲಿ ಸಾಕಷ್ಟು ಆಯಾಮಗಳಿದೆ ಈ ವಿಚಾರಕ್ಕೆ. ಒಂದು ಕಡೆ ಇವತ್ತು ತಪ್ಪಿಸಿಕೊಂಡು ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಅವ್ರನ್ನ ಎನ್ಕೌಂಟರ್ ಮಾಡಲಾಯಿತು ಅನ್ನುವಂಥದ್ದು. ಮತ್ತೊಂದು ಕಡೆ ಡಿಸೆಂಬರ್ 1ನೇ ತಾರೀಕೆ ಹೇಳಲಾಗಿತ್ತು ಅನ್ನುವಂಥದ್ದು. ಆ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ರೆ, ಅಂಡ್ ದ ಪ್ರಿಪರೇಷನ್ಸ್ ಹ್ಯಾವ್ ಬೀನ್ ನಾಬ್ಡ್ ಬಟ್ ಐ ವಂಡರ್ ಹೌ ವಿ ಕ್ಯಾನ್ ಆಫರ್ ಸೋಲಿಸ್ ಟು, ಯಾವ ರೀತಿಯಲ್ಲಿ ಅವರಿಗೆ ನ್ಯಾಯ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ ಅನ್ನುವಂಥ ಒಂದು ಟ್ವೀಟ್ನ ನಾವು ನೋಡ್ತಾ ಇದ್ವಿ. ಸೊ ಇದೆಲ್ಲ ಮೊದಲೇ ಡಿಸೈಡ್ ಆಗಿತ್ತು ಅಥವಾ ಮೊದಲೇ ಈ ಕುರಿತಾಗಿ ಮನವಿ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಪ್ರಿಯಾಂಕಾ ರೆಡ್ಡಿಗೆ ನ್ಯಾಯ ಸಲ್ಲಿಸಬೇಕು ಅಂತಂದ್ರೆ ಆ ಘಟನೆ ನಡೆದ ಸ್ಥಳದಲ್ಲೇನೆ ಅದೇ ಘಟನೆಯನ್ನ ಮರುಸೃಷ್ಟಿ ಮಾಡಿ ಈ ರೀತಿ ಒಂದು ಎನ್ಕೌಂಟರ್ ಮಾಡಿ ಅಂತ ಮನವಿ ಮಾಡಿಕೊಳ್ಳಲಾಗಿತ್ತು ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಸಂಪೂರ್ಣ ಸರಿ? ನಿಜ ನಮ್ಮಲ್ಲಿ ಆಕ್ರೋಶ ಇದೆ, ನಿಜ ಆರೋಪಿಗಳು ಅವರಿಗೆ ಅತಿ ಕಠಿಣ ಶಿಕ್ಷೆ ಆಗಬೇಕು. ಯಾರ ಮನೆಯ ಹೆಣ್ಮಕ್ಳಿಗೆ ಇದಾದ್ರೂ ಕೂಡ ಇದು ಖಂಡಿತವಾಗ್ಲೂ ಯಾವುದೇ ದೃಷ್ಟಿಯಿಂದನೂ ಒಪ್ಪಿತ ಅಲ್ಲ. ಇವತ್ತು ಪೊಲೀಸರು ಮಾಡಿರ್ತಕ್ಕಂಥ ಕೆಲಸ, ಒಂದು ವೇಳೆ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಿದ್ದೆ ನಿಜವಾದಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ಕೆಲಸ ಪ್ರಶಂಸನೀಯ. ಆದ್ರೆ ಇದ್ರ ಹಿಂದೆ ಇನ್ನೂ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಐ ಡೋಂಟ್ ನೋ ಹೌ ಫಾರ್ ಇಸ್ ಇಟ್ ಟ್ರೂ. ಉನ್ನವ ಅತ್ಯಾಚಾರ